ರಗಡ್ ಬಂದರು ಕಾಂಪ್ರಮೈಸ್ ಆದ್ರ ಪ್ರೈಸ್ ಕೊಡಂಗಿಲ್ಲ ನೋಡ್ರಿ. ಕಮಿಟಿ ನಿರ್ಣಯ ಇದೆ. ಸೆಮಿಫೈನಲ್ ಫೈನಲ್ ಮ್ಯಾಚ್ ಕಾಂಪ್ರಮೈಸ್ ಆದ್ರ ಪ್ರೈಸ್ ಇಲ್ಲ, ಬಸ್ ಚಾರ್ಜ್ ಇಲ್ಲ. ಇವರು ಕಾಕಾ ಸಾಬ್ನ ಮುಟ್ಕೊಂಬಂದ ಬಬಲು ಹೋಗಿ ಬಬಲು ಅವರು ಐನಾಪುರ ತಂಡದ ಮೇಲೆ ಒಂದು ಬೋನಸ್ ಹೊಡೆದರು. ರಾಘು ಅವರಿಂದ 500 ರೂಪಾಯಿ. ಹಾಗೆ ಕಾಕಾ ಸಾಬನ ಸೊರವ ತಂಡದ ಮೇಲೆ ಒಂದು ಬೋನಸ್ ಹೊಡೆದರು. ರಾಘು ಗಸ್ತಿ ಅವರಿಂದ ಹಾಗೂ ರಾಜುಗೌಡ ಅವರಿಂದ 500 ರೂಪಾಯಿ. ಈಗ ಸರ್ಕೋ ಕಡೆ ಲಕ್ಷ್ಮಣ್ ಅವರಿಂದ ಗಾಳಿ ಐನಾಪುರ ತಂಡದ ಮೇಲೆ ಜೂನಿಯರ್ ಭಾಗದಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಬಂದಂತಹ ಆಟಗಾರ ಲಕ್ಷ್ಮಣ. ಒಳ್ಳೆ ಹಿಡಿತ ಈಗ ಬಂದಂತ ದಾಳಿಗಾರ ಕಾಕಾ ಸಾಹೇಬ್ ಕೊರ್ಮು. ಇವರು ದಾಳಿಯಲ್ಲಿ ಬೋನಸ್ ಹೊಡೆದ್ರೆ ರಾಘು ಗಸ್ತಿ ಅವರಿಂದ 500 ರೂಪಾಯಿ, ರಾಜು ಗಾಡಿ ಅವರಿಂದ 500 ರೂಪಾಯಿ. ಗಾಳಿಯಲ್ಲಿ ಬೋನಸ್ ಹೊಡೆದ್ರೆ 500 ರೂಪಾಯಿ. ಕೇರಳ ಕಬಡ್ಡಿ ತಂಡಕ್ಕೆ ಬಂದ ಆಡಳಿತಕ್ಕಾಗಿ ಹೆಮ್ಮೆಯ ಕ್ರೀಡಾಪಟು ಕಾಕಾ ಸಾಹೇಬನ ಕೊರ್ಮು ಅವರಿಗೆ ಅವರ ಅಭಿಮಾನಿಯಾದಂತಹ ಶಿವ ಕೊಪ್ಪದವರು ಅವರು ಇಲ್ಲಿ ಬಂದು ಆಡಳಿತಕ್ಕೆ 100 ರೂಪಾಯಿ ಕೊಟ್ಟಿದ್ದಾರೆ. ಅವರು ಮ್ಯಾಚ್ ಮುಗಿದ ಮೇಲೆ ಬಂದು ತಗೊಂಡು ಹೋಗ್ಬೇಕು. ಒಳ್ಳೆ ಉತ್ತಮ ಹಿಡಿತ ಐನಾಪುರ ತಂಡದಿಂದ. ನೋಡ್ರಿ ಕಾಕಾ ಸಾಹೇಬನವ್ರಿಗೆ ಎಷ್ಟು ಪ್ರೀತಿ ಐತೆ ನೋಡ್ರಿ ಎಲ್ಲರಿಗೂ. ಅವ್ರ ಆಡಿ ಹಂಗ ಐತ್ರಿ ವಿಷ್ಣು. ಬರೀ ನಮ್ಮ 3 ಬಂದು ನಮ್ಮ 3 ಬಂದು ಆಡಿನಕ್ಕಾಗಿ ಒಳ್ಳೆ ಹಿಡಿತ. ಅವ್ರಿಗೆ 101 ರೂಪಾಯಿ ಕೊಟ್ಟಿದ್ದಾರೆ. ರಮೇಶ್ ಕೊಪ್ಪದವರು ಶಿವಕೊಪ್ಪ ಅಂದ್ರಿ ಶಿವಕೊಪ್ಪ. ಎಲ್ಲ ಹಳೆ ಪ್ಲೇಯರ್ ಹೋದ್ಮೇಲೂ ಕೂಡ ಹಳೆ ಪ್ಲೇಯರ್ ಬಂದು ಮತ್ತೆ ನಮ್ಮ ಗ್ರೌಂಡಿಗೆ ಎಂಟ್ರಿ ಕೊಟ್ಟಿದ್ದಾರಲ್ಲ, ಅದೇ ಖುಷಿಗಾಗಿ ಇದು. ಶಿವಕೊಪ್ಪದವ್ರು 100 ರೂಪಾಯಿ ಕೊಟ್ಟಿದ್ದಕ್ಕೂ ಅರಬ್ರಿ ಅರಳಿಮಟ್ಟಿ ಹನುಮಂತನ ಅವ್ರಿ ಇವರಿಬ್ರು ಹಳಿ ಪ್ಲೇಯರ್ ಅದಾರ ನೋಡ್ರಿ. ಹಳ್ಳಿಮಟ್ಟಿ ಹಳಿ ಪ್ಲೇಯರ್ ಅಲ್ಲ ಹನುಮಂತ, ಅವನು ಇನ್ನೂ ಜೂನಿಯರ್. ಮದುವೆ ಸಮಾರಂಭಕ್ಕಾಗಿ ಆರ್ಕೆಸ್ಟ್ರಾವನ್ನು ಸಂಪರ್ಕಿಸಬೇಕಾದ ಬೆಂಕಿ ಬಬಲಾದಿ ಆರ್ಕೆಸ್ಟ್ರಾ ಸೇರ್ದಾಳ್ ಇವರನ್ನು ಸಂಪರ್ಕಿಸಿ RX ಸೋನಿ ಅವರನ್ನು ರಾಜು ಗಾಡಿಯವರು 500 ರೂಪಾಯಿ, ರಾಘು ಗಸ್ತಿ ಅವರು 500 ರೂಪಾಯಿ ಕೊಡಬೇಕ ಕೊಡತಾರೆ. ಮುಂದಿನ ವರ್ಷದ ರಸಮಂಜರಿ ಕಾರ್ಯಕ್ರಮಕ್ಕಾಗಿ ಯಾರು ಒಪ್ಪಿಸ್ಕೊಳ್ಳಂಗಿದ್ರು ಒಪ್ಪಿಸ್ಕೊಂಡು. 2 ಹುಡುಗರ 2 ಹುಡುಗರ 2 ದಿನ ಮುಂದಿನ ವರ್ಷ ದೊಡ್ಡ ಗ್ಯಾಲರಿ ಹಾಕ್ಬೇಕಾಕತಿ, 2 ಗ್ರೌಂಡ್ ಮಾಡ್ಬೇಕಾಕತಿ. ಇಬ್ರು ಹುಡುಗ್ಯಾರ, ಒಬ್ಬಾಕಿ ಡ್ಯಾನ್ಸ್ ಮಾಡಾಕ, ಒಬ್ಬಾಕಿ ಹಾಡ ಹಾಡಾಕ. ಯಾವ ಇಲ್ಲಿ ಹಾಡಾಡಕಣ ಇಲ್ಲ ಇಲ್ಲ. ಲೈನ್ ಹಾಕ್ರಿ ಬನ್ನಿ, ಲೈನ್ ಹಾಕಿ. ಮತ್ತೆ ಹಳೆಯ ಹುಲಿ ಕಾಕಾ ಸಾಹೇಬ್ ಕೊರ್ಮು ಈಗ ಬೋನಸ್ ಗೆದ್ದಾರ ಅವರು. ರೀ ಮತ್ತೆ ಯಾರು ಪಾಯಿಂಟ್ ತೆಗೆದ್ರೆ ಕೊಡೋರಿದ್ರೆ ಕೊಡ್ಬೋದು. 2-3 ಪಾಯಿಂಟ್ ತೆಗೆದ್ರೆ ಯಾರ್ಯಾರು ಕೊಡೋರಿದ್ರೆ ಕೊಡ್ರಿ. ಶಿವಕೊಪ್ಪದವ್ರನ್ನ 3 ಬಂದು ಆಡಿದಕ್ಕಾಗಿ 101 ರೂಪಾಯಿ ಕೊಡ್ತಾರೆ. ಅವ್ರ ಮೇಲೆ ಎಷ್ಟು ಪ್ರೀತಿ ಇರ್ಬೇಕು ಹೇಳ್ರಿ ನಮ್ಮ 3 ಜನ.
ಹಗ್ಗ ಹರಿದ ಹಾವು ಗಂಗಪ್ಪ ಅತನಿಯವರು ಕೂಡ ನಮ್ಮನ್ನು ಕರೀತಾ ಇದ್ದಾರೆ. ಹಗ್ಗ ಹರಿದ ಹಾವು ಬೋನಸ್ ಅಂಕ ಸೋರ್ವ ತಂಡಕ್ಕೆ. ಥರ್ಡ್ ರೈಟ್ ಐನಾಪುರ್, ಥರ್ಡ್ ರೈಟ್. ಉತ್ತಮವಾದ ದಾಳಿ. ಈ ತಂಡದಲ್ಲಿ ಗೆದ್ದಂತ ಆಟಗಾರರಿಗೆ ಚಂದು ನಿಲ್ಲಿಜಿ ಅವರಿಂದ 500 ರೂಪಾಯಿ. ನೋಡ್ರಿ, ಚಂದು ನಿಲ್ಲಿಜಿ ಅವರು ಈ ಯಾವ ತಂಡದಲ್ಲಿ ಗೆಲ್ಲುತ್ತೋ ಆ ಟೀಮಿಗೆ 500 ರೂಪಾಯಿ ಕೊಡ ಮಾಡ್ತಾ ಇದ್ದಾರೆ. ಚಂದು ನಿಲ್ಲಿಜಿ ಅವರು ಅಪೇನೆಂಟ್ ಮಹೇಶನ ಹೇಳ್ರಿ. ಎಲ್ಲ ಕ್ವಾರ್ಟರ್ ಫೈನಲ್ ಮ್ಯಾಚ್ ಮುಗಿದ ಮುಂದಿನ ವರ್ಷದ ಪ್ರೈಸ್ ಎಲ್ಲ ಅನೌನ್ಸ್ ಮಾಡಿಬಿಡ್ಬೇಕು. ಮಾಡೋದ್ರಿ ಲೇಡೀಸ್ ಬಾಯ್ಸ್ ಆಯ್ತು. ಒಂದ್ಸಲ 2 ಸಲ ಮಾಡೋಣ್ರಿ. ಪರ್ವ ಸರಿ, ನಿನ್ನ ಮೇಲೆ ಬಿದ್ದು ಏನಾರ ಮಾಡಿದ್ದಾರೆ. ಓ, ಒಳ್ಳೆ ಹಿಡಿತ ಸೈನ್ಯ ಪಡ್ಕೊಂಡ ಆಟಗಾರರನ್ನ. ಮತ್ತೆ ಕಾವೇರಿ 1 ನಂಬರ್ ಜರ್ಸಿ ಆಟಗಾರ. ಸರ್ವತಂಡದಲ್ಲಿ 2 ಮಾತ್ರ ಒಳಗಡೆ ಇದ್ದಾರೆ. ಪ್ರದೀಪ್ ಪೂಜಾರಿ ಹಾಗೂ ಇನ್ನೊಬ್ಬರ ಹೆಸರು ನನಗೂ ಗೊತ್ತಿಲ್ಲ. ಒಳ್ಳೆಯ ಪ್ಲೇಯರ್ಗಳು ಒಳಗಡೆ ಆಡ್ತಾ ಇದ್ದಾರೆ. ಮತ್ತೆ ಕಾಕಾ ಸಾಬನ್ ಅವರಿಂದ ದಾಳಿ. ನೋಡ್ರಿ 2 ಪಾಯಿಂಟ 3 ಪಾಯಿಂಟ ಹೋದ್ರೆ ರೊಕ್ಕ ಕೊಡೋರಿದ್ರ ಪ್ರೈಸ್ ಇಡೋರಿದ್ರ. ಬಾಹುಬಲಿ ಒಬ್ಬ ಕೆಲಸ ಬಾಹುಬಲಿ ಮತ್ತೆ ಪ್ರದೀಪ್ ಅವರಿಂದ ದಾಳಿ. ಕರ್ನಾಟಕ ಯೂನಿವರ್ಸಿಟಿ ಬ್ಲೂ ತಂಡದಲ್ಲಿ ಆಡಿ ಬಂದಂತ ಆಟಗಾರ ಪ್ರದೀಪ್ ಪೂಜಾರಿ ಅವರು ಸ್ವರ್ಗ ತಂಡದಲ್ಲಿ. ಸ್ವರ್ಗ ತಂಡದಲ್ಲಿ 2 ಒಳಗಡೆ ಆಟಗಾರರು ಬಬಲು ಹಾಗೂ ಪ್ರದೀಪ್. ಕರ್ನಾಟಕ ಯೂನಿವರ್ಸಿಟಿ ಬ್ಲೂ ಅನ್ನು ಪ್ರತಿನಿಧಿಸಿ ಬಂದಂತ ಆಟಗಾರರು, ಅನುಭವವುಳ್ಳ ಆಟಗಾರರು ಬಬಲು ಹಾಗೂ ಪ್ರದೀಪ್. ಮತ್ತೆ ಬಬಲು ಅವರಿಂದ ದಾಳಿ. ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಹಾಗೂ ಕರ್ನಾಟಕ ಯೂನಿವರ್ಸಿಟಿ 2 ಅಂಕ. ಬೋನಸ್ +2. ಒಳ್ಳೆ ಕಿಕ್ ಮುಖಾಂತರ ಬಬಲು ಅವರನ್ನೇ ತೆಗೆದರು. ಮತ್ತೆ ಲಕ್ಷ್ಮಣ ಅವರಿಂದ ದಾಳಿ. ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಬಂದಂತ ಆಟಗಾರ ಲಕ್ಷ್ಮಣ. ಸತ್ಯಪ್ಪ ಮಕ್ಕಳಿಯವರು ನಾಳೆ ಡ್ರಮ್ ವ್ಯವಸ್ಥೆಗೆ ಎಲ್ಲ ಹುಡುಗರಿಗೆ ಹೇಳ್ಬೇಕಂತ 11 ಗಂಟೆ ಬರಬೇಕಂತೆ. ಡ್ರಮ್ಮಿಗೆ ಕಲರ್ ಮಾಡಿಸ್ಯಾರಂತ. ಯಾವ ಹುಡುಗರಿದ್ದಾರೆ ಎಲ್ಲರಿಗೆ ಫೋನ್ ಮಾಡಿಬಿಟ್ಟು 10ವರೆಗೆ ದೇವಸ್ಥಾನದಲ್ಲಿ ಇರಬೇಕಂತ ಹೇಳ್ಬೇಕಂತೆ. ಬಸವರಾಜ್ ಕಾಲ್ಟಿಪಿ ಅವರು ಕಾಲ್ ಮಾಡಿಬಿಟ್ಟು ಹೇಳಿದ್ದಾರೆ.
ಒಂಬತ್ತು ಏಳು ಐನಾಪುರ ಪರವಾಗಿ 7 ಅಂಕದ ಮುನ್ನಡೆಯಲ್ಲಿ ಹಾಫ್ ಟೈಮ್ ಸ್ಕೋರ್ 9-7 7 ಅಂಕದ ಮುನ್ನಡೆಯಲ್ಲಿ ಐನಾಪುರ್. ಇದು ಚಲೋ ಹೋಗಪ್ಪ ನೆಲದ ಮೇಲೆ ಇದ್ರ ಮೇಲೆ ನೀರು ಭಾಳ ಆಗೋದಿಲ್ಲ. ಲಕ್ಷ್ಮಣ್ ಅವರಿಂದ ದಾಳಿ ಐನಾಪುರ ತಂಡದ ಮೇಲೆ ಲಕ್ಷ್ಮಣ್ ಅವರಿಂದ ದಾಳಿ. ಸಂದೀಪ್ ಅವರಿಂದ ಒಳ್ಳೆ ಹಿಡಿತ. 7 ನಂಬರ್ ಹುಲಿ ನೋಡ್ರಿ ಹೊಟ್ಟೆ ಬಿಟ್ಟು ಬಂದಾಗೈತೆ. ಒಳ್ಳೆ ಕ್ಯಾಚ್ ಹೊಡೆದ್ರೆ ಸಂದೀಪ್ ಅವರು ಕೇಡೆ ತಿಂದ 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 ಕಣ್ಣಿಗೆ ಸಂದೀಪ್. ಮತ್ತೆ ಸರವದಲ್ಲಿ ಇಬ್ಬರೇ ಆಟಗಾರರು ಮಹೇಶ್ ಹಾಗೂ ಪ್ರದೀಪ್. 7-10 ನಡುವೆ 3 ಅಂಕಗಳ ಮುನ್ನಡೆಯಲ್ಲಿ ಐನಾಪುರ ತಂಡದವರು. ಮಹೇಶ್ ಅವರಿಂದ ದಾಳಿ. ಹಾ ಏನೋ ಮಾಡಿದೆ ನೋಡು, ಏನಾಗ್ಲಿಲ್ಲ. ಸೆಕೆಂಡ್ ಹಾಫ್ ಫಸ್ಟ್ ಟೈಮು. ಇಲ್ಲಿ ಎಲ್ಲಿದ್ದಾರೆ ಒಳ್ಳೆ ಹಿಡಿತ ಪ್ರದೀಪ್ ಹಾಗೂ ಮಹೇಶ್ ಅವರಿಂದ. ಮತ್ತೆ ಬತ್ತು ನೋಡ್ರಿ 9-7 1 ಅಂಕದ 10-9 ಸೆಕೆಂಡ್ 1 ಅಂಕದ ಮುನ್ನಡೆಯಲ್ಲಿ ಐನಾಪುರ ತಂಡದವರು. ಈ ತಂಡದಲ್ಲಿ ಯಾರು ಗೆಲ್ತಾರೋ ಅವರಿಗೆ ಚಂದು ನೆಲ್ಲಿಸಿ ಅವರು 500 ರೂಪಾಯಿ ಕೊಡು ಮಾಡ್ತಾ ಇದ್ದಾರೆ. ಎರಡು ತಂಡದಲ್ಲಿ ಯಾರು ಬೇಕಾದ್ರೆ ತೆಗಿರಿ. 3 ಪಾಯಿಂಟ್ ತೆಗೆದ್ರೆ ಶಿವ ಕೊಪ್ಪದವರಿಂದ 100 ರೂಪಾಯಿ. ಥರ್ಡ್ ರೈಟ್ ಡಿಸೈಡ್. ಇದು ಹಾ ಓಕೆ ಓಕೆ ಮಾತಾಡ ಈಗ ಲೈನ್ ತೋದಾನೆ ಮಹೇಶ. ಹಾ ಸಂದೀಪ ಬಿದ್ದು ಮತ್ತೆ 10-10 ಸಮಬಲದ ಪಂದ್ಯ. ಸ್ವರ್ಗ ಹಾಗೂ ಐನಾಪುರ ನಡುವೆ 10-10 ಸಮಬಲದ ಪಂದ್ಯ. ತಂಡದಲ್ಲಿ ಆಪತ್ಮಾದ ಪ್ರದೀಪ್ ಅವರು ಒಳಗಡೆ ಇರೋ ತನಕನು ಸ್ವರ್ಗದಲ್ಲಿ ಜೀವಂತ. ಐನಾಪುರ ತಂಡದಲ್ಲಿ ಆಪತ್ ಬಾಂಧವ ಸಂದೀಪ್ ಅವರು ಆಗಿದ್ರೆ, ಆ ಕಡೆ ಪ್ರದೀಪ್. ಮತ್ತೆ ದಾಳಿಯಲ್ಲಿ 7 ನಂಬರ್ ಆಟಗಾರ ಸ್ವರ್ಗ ತಂಡದ ಬೇರೆ ದಾಳಿ. ಒಂದು ನಿಮಿಷ ಆಫೀಷಿಯಲ್ ಟೈಮ್ ಕೊಟ್ಟು ತಗೊಳ್ಳಿ. ಸರಿ ಬಿಟ್ಬಿಡು. ಇವ್ರು ಮತ್ತೆ ಇವ್ರು ಕೊಂಡು ಹೋಗ್ತಾರೋ. 2 ತಂಡದಲ್ಲಿ ಯಾರು ಬೇಕಾದ್ರೆ 3 ಪಾಯಿಂಟ್ ತಂದ್ರೆ ಶಿವ ಕೊಪ್ಪದವ್ರು 100 ರೂಪಾಯಿ ಕೊಟ್ಟಿದ್ದಾರೆ ನೋಡಿ. ಯಾರು ಬೇಕಾದ್ರೆ ತಗೊಳ್ಳಿ, ಇವ್ರು ಅಂತೇನಿಲ್ಲ. 3 ಅಂಕ ತಂದ್ರೆ 100 ರೂಪಾಯಿ ಶಿವ ಕೊಪ್ಪದವ್ರು. ಮತ್ತೆ ಮಹೇಶ್ ಅವರಿಂದ ದಾಳಿ. ಥರ್ಡ್ ರೈಟ್ ಡಿಸೈಡ್ ರೈಟ್.
10-10 ಸಮಬಲದಲ್ಲಿ. ಏರ್ಸ ಬರ್ಲಿ ಏರ್ಸನಿ. ಒಳ್ಳೆಯ ಹಿಡಿತ ಮಹೇಶ್ ಹಾಗೂ ತಮ್ಮ ತಂಡದ ಸಂಘಟನೆಗಳಿಂದ. ಓಕೆ 11-1 ಅಂಕ. ಸೂಪರ್ ಟ್ಯಾಕಲ್ ಆಗಿರುತ್ತದೆ. ಐನಾಪುರ್ನ ಆಪತ್ ಬಾಂಧವ ಸಂದೀಪ್ ಅವರು ಒಳಗಡೆ ಇರೋ ತನಕ ಏನಾಗುತ್ತೆ ಅಂತ ಕಾದು ನೋಡೋಣ. ಸಂದೀಪ್ ಅವರ ಪಾಯಿಂಟ್ ಕೊಟ್ಟರು. ಕೊನೆಯ 5 ನಿಮಿಷದ ಪಂದ್ಯ 2 ಅಂಕದ ಮುನ್ನಡೆಯಲ್ಲಿ ಸ್ವರ್ಗ. 12-10 2 ಅಂಕದ ಮುನ್ನಡೆಯಲ್ಲಿ ಸ್ವರ್ಗ. ಅವ ಒಳಗೆ ಬರ್ತಲ್ಲ ಅವ ಅಲ್ಲಿಬ್ರು ಉಳಿತಾರೆ. ಅಮ್ಮ ತಮ್ಮ ಪ್ರತಿಯೊಂದಕ್ಕೂ ಆರ್ಗ್ಯುಮೆಂಟ್ ಮಾತಾಡಿ ಮತ್ತೆ ಬಬಲವರಿಂದ ದಾಡಿ. ಸೂಪರ್ ಟೇಕರ್ ಆನ್ ಆಗಿರ್ತದೆ. 3 ಅಂಕ ಯಾರು ತಗೊಂಡೋಗ್ತಾರೋ ಅವರಿಗೆ 101 ರೂಪಾಯಿ ಶಿವ ಕೊಪ್ಪದವರಿಂದ. ಈ ತಂಡದಲ್ಲಿ ಯಾರು ಗೆಲ್ತಾರೋ ಅವರಿಗೆ 501 ರೂಪಾಯಿ ಚಂದವ್ ನಿಲ್ಲಿಸಿಗೆಯವರಿಂದ. ವಾವ್, ಒಳ್ಳೆಯ ಜಂಪು. ಮತ್ತೆ 1 ಅಂಕ ಸರ್ವತಂಡಕ್ಕೆ. ಕಾಕಾ ಸಾಬನ್ ಅವರಿಂದ ದಾಳಿ. ಹಿರಿಯ ಆಟಗಾರ ಕಾಕಾ ಸಾಹಿಬ್ ಕೋರ್ವೆ ಅವರಿಂದ ದಾಳಿ. ಕೊನೆಯ 4 ನಿಮಿಷದ ಪಂದ್ಯ 2 ಅಂಕ ಮುನ್ನಡೆಯಲ್ಲಿ ಸ್ವರ್ಗದವರು. ಮತ್ತೆ ಸಮಬಲದ ಪಂದ್ಯ 13 ಮತ್ತೆ ಉರಿಯಾತ ನೋಡ್ರಿ. ಮತ್ತೆ ಲಕ್ಷ್ಮಣ್ ಅವರಿಂದ ದಾಳಿ. ಮತ್ತೆ ತಂಡದಲ್ಲಿ 3 ಜನ ಆಟಗಾರರಿದ್ದಾರೆ. ಔಟ್ ಔಟ್ ಔಟ್. ಆಯ್ತು ಮುಗೀತು. ಇದು ಸ್ಟ್ರಗಲಿದೆ, ಇನ್ನೂ ಸ್ಟ್ರಗಲಿದೆ, ಇನ್ನೂ ಸ್ಟ್ರಗಲಿದೆ. ಕಟ್ಟಿ ಹೊಡೆಯೋಣ. ಚಡ್ಡಿ ಚಡ್ಡಿ ಸರ್, ಜರ್ಸಿ ರೀ ಸರ್. ಸರ್ ಜರ್ಸಿ ರೀ ಅದು. ಆಫೀಷಿಯಲ್ ಟೈಮ್. ಜರ್ಸಿ ಜರ್ಸಿ ಹಿಡದ. ಇನ್ನೂರು ಹೋಗಾರ ಇನ್ನೂರು ಹೋಗಾರ ಹೋರಿ ಹೋರಿ ಅಂಜಿಕೆ ಹಾಕೋ ಸರ್ ನಿಂತರಿ ಸ್ಕೋರ್ ಬೋರ್ಡ್ ಕಾಣಬೇಕು ಸರ್. 15-11 ಕೊನೆಯ 3 ನಿಮಿಷದ ಪಂದ್ಯ 15-14 1 ಅಂಕದ ಮುನ್ನಡೆಯಲ್ಲಿ ಐನಾಪುರ್. ಈ ತಂಡದ ಈ ಮ್ಯಾಚ್ ನಲ್ಲಿ ಸ್ವರ್ಗ ತಂಡದವರು ಗೆದ್ದರೆ ಶಾಹಿದ್ ತರ್ತಡಿ ಅವರು 700 ರೂಪಾಯಿ ಇದ್ದಾರೆ. ಅರಿಶಿಯ ಹೋಟೆಲ್ ಮಾಲೀಕರು ಶಾಹಿದ್ ತರ್ತಾರಿ. ಚಲೋ ಸ್ವರ್ಗ ತಂಡದವರು ಗೆದ್ರೆ ಮಾತ್ರ. ಇದರಲ್ಲಿ 2 ಅಂಕದ ಗೆದ್ರೆ 500 ರೂಪಾಯಿ ಚಂದ ನಿಲ್ಲಿಸಿ ಹೊರಟಿದ್ದಾರೆ. ನೀವು ಹಲೋ ಡಿಸೈಡ್ ಮಾಡ್ತಾರೆ. ವೇಟ್ ಮಾಡೋದು ನೋಡಿ. ದಯವಿಟ್ಟು ಎಲ್ಲ ಆಟಗಾರರು ವಿನಂತಿ. ಬಿಡ್ರಿ ಸರ್, ಯಾರು ಮಾತಾಡಬೇಡಿ. ತಂಡದ ಆಟಗಾರರು ಒಂದು ವಿನಂತಿ. ನಾವು ಈಗ ಒಂದು ಡಿಸಿಷನ್ ಮಾಡಿದ್ವಿ. ಅಂಪೈರ್ಗಳು ರೀರೈಡ್ ಅಂತ ಡಿಸಿಷನ್ ಮಾಡಿದ್ದೀವಿ. ರೀರೈಡ್ ಮಾಡಿಸ್ತೀವಿ ಅಷ್ಟೇ. ಸರಿ ತಪ್ಪಿರ್ಲಿ. ರೀರೈಡ್ ಮಾಡಿ. ನಿಮಗೆ ಬಿಟ್ಟಿದ್ದು 2 ತಂಡದವ್ರು ಬಿಟ್ಟಿದ್ದು ನಾವು ರೀರೈಡ್ ಅಂತ ಒಪ್ಕೊಂಡಿದ್ದೀವಿ, ಒಪ್ಪಿಸಿದ್ದೀವಿ. ಆಯ್ತು ಸರ್. ಓಕೆ ಲೈನ್ ನಂಬರ್ ಟ್ಯಾಗ್ ಕೊಡ್ಸೇವೆ. ಅವತಾರ ಟ್ಯಾಗ್ ಕೊಡ್ಸೇವೆ. ಲೈನ್ ನಂಬರ್ ಏನ್ ಕೆಲಸ ಮಾಡ್ತಾ ಇಲ್ವಾ? ಕೂಡ್ರಿ ಔಟ್ ಪ್ಲೇಸ್ ಕೂಡ್ರಿ ಕೆಳಗ. ಲೈನ್ ನಂಬರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ನೀವು.
ಲಾಸ್ಟ್ 2 ನಿಮಿಷದ ಪಂದ್ಯ, ಕೊನೆಯ ನಿಮಿಷ 15-15 ಮಧ್ಯ ಪಂದ್ಯ ಸಾಗ್ತಾ ಇದೆ. ಸೋರ್ಗಾಂವ್ ಹಾಗೂ ಐನಾಪುರಗಳ ಮಧ್ಯ ಬಲಿಷ್ಠ ದಾಳಿಗಾರ ಆಟಗಾರ ನಿಂತಾನೆ ಅಪ್ಪ. ಪಂದ್ಯ ಮುಕ್ತಾಯ. ವಿನ್ ಬಾಲ್ ಸೋರ್ಗಾಂವ್. ಈಗ ಅಂಕಣಕ್ಕೆ ಬರಬೇಕಾದಂತ ತಂಡ ಬಂಜಾರ ಬೋಲ್ ಸೋಮೇಗಟ್ಟಿ ಹಾಗೂ ಸೋಮಲಿಂಗೇಶ್ವರ್ ನಜ್ಜಿ. ಎರಡೂ ತಂಡದ ಆಟಗಾರ ತಕ್ಷಣ ಅಂಕಣವನ್ನು ಪ್ರವೇಶ ಮಾಡಬೇಕು. ತಮಗೆ ಕೊನೆಯ ಕರೆ ಇದು.